ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೇನೆ. ನೀವು ಕೂಡ ಸೂಪರ್ ಆಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ. ಇವತ್ತು ವೆಯ್ಟ್ ಲಾಸಲ್ಲಿ ನಾವು ಲಂಚ್ಗೆ ಏನು ಮಾಡ್ಬೋದು ಅಂಥೇಳಿ ಒಂದು ಆಪ್ಷನನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಈ ರೀತಿ ಮಾಡಿದರೆ ಹೆಲ್ದಿಯಾಗಿರ್ತದೆ, ಪ್ರೋಟೀನ್ ರಿಚ್ ಆಗಿರ್ತದೆ, ಟೇಸ್ಟಿಯಾಗಿರ್ತದೆ. ಇದನ್ನು ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಥವಾ ಡಿನ್ನರ್ಗೆ ಬೇಡ, ಯಾಕೆಂದರೆ ಇದರಲ್ಲಿ ರೈಸನ್ನು ಯೂಸ್ ಮಾಡಿದ್ದೇನೆ. ಅದಕ್ಕೋಸ್ಕರ ಇದನ್ನು ಲಂಚಿಗೆ ನೀವು ಮಾಡಿದರೆ ಬೆಸ್ಟ್ ಅಂತ ಇರ್ತದೆ. ಇಲ್ಲಿ ನಾನು ನೋಡಿದ್ರಲ್ಲ ಅಕ್ಕಿ ತೊಗೊಂಡಿದ್ದೇನೆ, ಹಾಗೆ ಸ್ವಲ್ಪ ಒಂದು ಕಪ್ಪಿನ ಅಳತೆಯಲ್ಲಿ ಹೆಸರು ಬೇಳೆಯನ್ನು ತಗೊಂಡಿದ್ದೇನೆ. ಎರಡನ್ನು ಕೂಡ ಒಟ್ಟಿಗೆ ಹಾಕಿ ಚೆನ್ನಾಗಿ ವಾಶ್ ಮಾಡಬೇಕು. ವಾಶ್ ಮಾಡಿ ಆದಮೇಲೆ ಬೇಕಾದರೆ ನೀವು ಹೆಸರು ಬೇಳೆಯನ್ನು ಅರ್ಧ ಗಂಟೆ ನೆನೆಸಿಕೊಳ್ಬೋದು. ನೆನೆಸಿದೆ ಕೂಡ ಬೇಯಿಸ್ಬೋದು, ತೊಂದರೆ ಇಲ್ಲ, ಬೇಯ್ತದೆ. ಹಾಗೆ ಸ್ವಲ್ಪ 4 ಚಮಚ, ಅಥವಾ ನಾನಿಲ್ಲಿ ಒಬ್ಬರಿಗೆ ಮಾಡುವಷ್ಟು ಆದ ಕಾರಣ ಅಕ್ಕಿ ಕಡಿಮೆ ಹಾಕಿದ್ದು. ನೀವಿಲ್ಲಿ ಮನೆಯಲ್ಲಿ ಒಂದು ಅರ್ಧ ಕಪ್ ರೈಸ್, ಅರ್ಧ ಕಪ್ ಹೆಸರುಬೇಳೆ, 1 ಕಪ್ಪು ಅಕ್ಕಿ, 1 ಕಪ್ ಹೆಸರುಬೇಳೆ, ಹಾಗೆ ಹೇಗೆ ನಿಮಗೆ ಬೇಕು ಹಾಗೆ ಮಾಡ್ಕೊಳ್ಬೋದು. ಆಮೇಲೆ ನಾವು ತಿನ್ನುವಾಗ ಪೋರ್ಷನ್ ಕಂಟ್ರೋಲ್ ಮಾಡಿದರೆ ಆಯಿತು. ಇಲ್ಲಿ ನೋಡಿ, ಒಂದು ಸ್ವಲ್ಪ ತುಪ್ಪ, ಹಾಗೆ ಒಂದು ಅರಿಶಿನ, ಹಾಗೆ ಒಂದು ಟೊಮೆಟೊ, ಇಷ್ಟನ್ನು ಕಟ್ ಮಾಡಿ ಚೆನ್ನಾಗಿ ಬೇಯಲಿಕ್ಕೆ ಇಟ್ಕೊಳ್ತಾ ಇದ್ದೇನೆ. ಆಮೇಲೆ ಒಂದು ತವ ತಗೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋದು. ಆಮೇಲೆ ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಶುಂಠಿ, ಹಾಗೆ ಹಸಿಮೆಣಸು, ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋದು. ಅದು ಫ್ರೈ ಆದ ಮೇಲೆ ನೆಕ್ಸ್ಟು ನೀರುಳ್ಳಿಯನ್ನು ಹಾಕ್ಕೊಳ್ಳೋದು. ನೀರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಇದು ಲಂಚಿಗೆ ಒಂದು ಹೆಲ್ದಿ ಆಪ್ಷನ್ ಅಂತ ಹೇಳ್ಬೋದು. ಬೇಕಾದರೆ ನೀವು ಮಾರ್ನಿಂಗ್ ಕೂಡ ಇದನ್ನೇ ಮಾಡಿ ಟಿಫಿನ್ ಬಾಕ್ಸಿಗೆ ಕೂಡ ತಗೊಂಡು ಹೋಗ್ಬೋದು, ಚೆನ್ನಾಗಿರ್ತದೆ. ನೋಡಿ, ನೀರುಳ್ಳಿ ಫ್ರೈ ಆಗ್ತಾ ಬಂದಾಗೆ ನಾವು ನೆಕ್ಸ್ಟ್ ಏನೆಲ್ಲ ತರಕಾರಿ ಹೆಚ್ಕೊಂಡಿದ್ದೇವೆ ಅದನ್ನು ಹಾಕ್ಕೊಳ್ಳೋದು. ನಾನಿಲ್ಲಿ ಬೀನ್ಸ್, ಆಮೇಲೆ ಬಟಾಣಿ, ಫ್ರೋಝನ್ ಬಟಾಣಿನ ತಗೊಂಡಿದ್ದೇನೆ. ಇಲ್ಲಿ ನಾನು ಕ್ಯಾರೆಟ್ ಕೂಡ ಹಾಕ್ಕೊಳ್ಬೋದು, ಕ್ಯಾಪ್ಸಿಕಮ್ ಹಾಕ್ಕೊಂಡೆ. ಕ್ಯಾರೆಟ್ ತಂದದ್ದೆಲ್ಲ ಖಾಲಿಯಾಗಿತ್ತು, ಹಾಗೆ ಉಳಿದ ತರಕಾರಿಗಳನ್ನು ಬಳಸಿ ಮಾಡ್ಕೊಂಡಿದ್ದೇನೆ. ಕ್ಯಾರೆಟ್ ಹಾಕ್ಕೊಳ್ಬೋದು. ಬೇಕಾದರೆ ಇನ್ನು ಇಲ್ಲಿ ಕೂಡ ಟೊಮೆಟೊ ಹಾಕೊಳ್ಳೋದು. ನಾನು ಬೇಯಿಸುವಾಗ 1 ಟೊಮೆಟೊ ಹಾಕ್ಕೊಂಡಿದ್ದೇನೆ, ವಾಪಸ್ ಟೊಮೆಟೊ ಹಾಕ್ಕೊಳ್ಳಿಲ್ಲ, ಅಂದರೆ ತುಂಬ ಹುಳಿ ಆಗ್ತದಲ್ಲ, ಅದಕ್ಕೋಸ್ಕರ ಒಂದೇ ಟೊಮೆಟೊವನ್ನು ಯೂಸ್ ಮಾಡಿದ್ದು. ಇದು ಚೆನ್ನಾಗಿ ಸಣ್ಣ ಉರಿಯಲ್ಲಿ ಫ್ರೈ ಆಗಬೇಕು. ಬೀನ್ಸ್ ಬೇಕಂದರೆ ಹಾಕಿ, ಬೀನ್ಸ್ ಇಷ್ಟ ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ಆಮೇಲೆ ಫ್ರೋಝನ್ ಬಟಾಣಿ ಹಾಕಿದೆ. ಯಾವ ಬಟಾಣಿ ಆದರೂ ಓಕೆ, ನೆನೆಸಿಟ್ಟು ಮತ್ತೊಂದು ಬಟಾಣಿ ಇದ್ದರೆ ಅದನ್ನು ನೆನೆಸಿಟ್ಟಾದರೂ ಹಾಕ್ಕೊಳ್ಬೋದು. ಈಗ ಸ್ವಲ್ಪ ನೀರು ಹಾಕಿ, ಇದು ತರಕಾರಿ ಬೇಯುವಷ್ಟು ನೀರು ಹಾಕಿ 5 ನಿಮಿಷ ಮುಚ್ಚಿಟ್ಟೆ. ನೋಡಿ, ನಾನಿಲ್ಲಿ ಬೇಯಿಸ್ಕೊಂಡ ಹೆಸರುಬೇಳೆ ಮತ್ತು ಅಕ್ಕಿ, ನಾನು ಆಗ ಇಟ್ಟ ಕುಕ್ಕರಲ್ಲಿ ಅದು ಬೇಯಲೇ ಇಲ್ಲ. ಅದೊಂದು ಸ್ವಲ್ಪ ಹಳೆ ಕುಕ್ಕರು, ಏನಾದರೂ ಬೇಯಲಿಲ್ಲ. ಆಮೇಲೆ ಅದನ್ನು ತೆಗೆದು ಬೇರೆ ಕುಕ್ಕರಿಗೆ ಹಾಕಿ ಬೇಯಿಸಿದೆ. ಹಾಗೆ ಈಗ ಕುಕ್ಕರ್ ಚೇಂಜ್ ಕಾಣಿಸ್ತಾ ಉಂಟು ನಿಮಗೆ, ಅಷ್ಟೇ. ನೋಡಿ, ಇಲ್ಲಿ ತರಕಾರಿ ಬೇಯ್ತಾ ಬಂತು. ಇದಕ್ಕೀಗ ರುಚಿಗೆ ಎಷ್ಟು ಬೇಕು ಅಷ್ಟು ತರಕಾರಿಗೆ ಅಷ್ಟಕ್ಕೆ ಉಪ್ಪು ಹಾಕೊಳ್ಳೋ. ಮತ್ತು ವೆಯ್ಟ್ ಲಾಸಲ್ಲಿ ನೀವು ಜಾಸ್ತಿ ಉಪ್ಪು ತಿನ್ನಬೇಡಿ. ವೆಯ್ಟ್ ಲಾಸ್ ಉಪ್ಪು ನಮ್ಮ ಶರೀರಕ್ಕೆ ಎಷ್ಟು ಬೇಕು ಅಷ್ಟೇ ತಗೊಂಡ್ರೆ ಸಾಕು. ಸ್ವಲ್ಪ ಉಪ್ಪು ತಿನ್ಬೋದು ಅಂತೇಳಿ ಉಪ್ಪು ಕೂಡ ಜಾಸ್ತಿ ತಿನ್ನಬಾರ್ದು. ಶುಗರು, ಉಪ್ಪು, ಮಸಾಲೆ ಎಲ್ಲವೂ ಕೂಡ ಕಂಟ್ರೋಲಲ್ಲಿ ಇರಬೇಕು ವೆಯ್ಟ್ ಲಾಸ್ ಮಾಡುವಾಗ. ಖಾರ ಎಲ್ಲ ಸಿಕ್ಕಾಪಟ್ಟೆ ತಿನ್ನಬಾರ್ದು. ಒಂದು ಸ್ವಲ್ಪ ಮೆಣಸಿನ ಹುಡಿ ಹಾಕ್ಕೊಂಡೆ. ಇದು ಹಾಕಿ ಫ್ರೈ ಆಗಬೇಕು, 2 ನಿಮಿಷ ಮುಚ್ಚಿಡುವ. ಆಮೇಲೆ ನಮಗೆ ಲಂಚಲ್ಲಿ ಕೂಡ ಪ್ರೋಟೀನ್ ಬೇಕಲ್ವ, ಅದಕ್ಕೋಸ್ಕರ ಇಲ್ಲಿ ನಾನು ಸ್ವಲ್ಪ ಪನ್ನೀರನ್ನು ತಗೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಒಂದು 7-8 ಪೀಸಷ್ಟು ಪನ್ನೀರನ್ನು ಹಾಕ್ಕೊಂಡಿದ್ದೇನೆ. ಪನ್ನೀರ್ ಹಾಕಿ ಫ್ರೈ ಮಾಡ್ಕೊಳ್ಳೋದು. ನಾನು ಕೊನೆಯಲ್ಲಿ ಪನ್ನೀರನ್ನು ಹಾಕ್ಕೊಂಡದ್ದು, ಇಲ್ಲಾಂದರೆ ಅದು ಮೆತ್ತಗಾಗಿ ಬಿಡ್ತದಲ್ಲ, ಅದಕ್ಕೋಸ್ಕರ. ಅದು ಹೀಗೆ ಹಾಕೋದ್ರಿಂದ ಏನಾಗೋದಿಲ್ಲ, ಪನ್ನೀರ್ ಸಾಫ್ಟಾಗಿ ಇರ್ತದೆ. ಪನ್ನೀರನ್ನು ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು ಅಥವಾ ಹೊರಗಡೆಯಿಂದ ತರ್ಬೋದು, ಹೀಗಾದರೂ ಪರವಾಗಿಲ್ಲ. ನೋಡಿ, ಈಗ ಪನ್ನೀರ್ ಮಸಾಲೆ ಜೊತೆ ಮಿಕ್ಸ್ ಆಯಿತು. ಇದು ಹೆಸರುಬೇಳೆ ಮತ್ತು ಅಕ್ಕಿಯಿಂದ ಮಾಡಿದಂತಹ ಕಿಚಡಿ, ಆದ್ದರಿಂದ ಇದಕ್ಕೆ ನಾನು ಬೇರೆ ಯಾವುದೇ ಮಸಾಲೆಗಳನ್ನು ಹಾಕ್ಕೊಳ್ಳಿಲ್ಲ. ಫಸ್ಟಿಗೆ ಫ್ಲೇವರಿಗೆ ಜೀರಿಗೆ ಎಲ್ಲ ಹಾಕ್ಕೊಂಡಿದ್ದೇನೆ. ನೋಡಿ, ನಾವು ಬೇಯಿಸಿದಂತಹ ಕಿಚಡಿ ಚೆಂದ ಬೆಂದು ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿರ್ತದೆ ಇದು ಲಂಚಿಗೆ. ಹಾಗೆ ಎಲ್ಲ ತರಕಾರಿಗಳು ಸೇರಿದ ಕಾರಣ ಹೊಟ್ಟೆ ಕೂಡ ಫಿಲ್ ಆಗಿರ್ತದೆ. ಇದು ವೆಯ್ಟ್ ಲಾಸ್ ಮಾಡಿಕೊಳ್ಳುವವರಿಗೆ ಒಂದು ಹೆಲ್ದಿ ಆಪ್ಷನ್ ಅಂತೇಳಿ ಹೇಳ್ಬೋದು.
ನೋಡಿ ಈಗ ನಮ್ಮ ರುಚಿಯಾದಂತಹ ಯಮ್ಮಿಯಾದಂತಹ ಹೆಸರು ಬೇಳೆ ಕಿಚಡಿ ರೆಡಿ ಆಯಿತು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆ ನೀವು ಈ ಚಾನಲನ್ನು ಫಸ್ಟ್ ಟೈಮ್ ನೋಡೋದು ಅಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಬೆಲ್ ಬಟನ್ ಕೂಡ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ಮಾತ್ರ ನಿಮಗೆ ನಾನು ನೆಕ್ಸ್ಟ್ ವೀಡಿಯೋಸ್ ಯಾವುದು ಹಾಕ್ತೇನೆ ಅದು ನಿಮಗೆ ನೋಟಿಫಿಕೇಷನ್ ಬರ್ತದೆ. ಇಲ್ಲಿ ನೋಡಿ, ನಾನು ಸ್ವಲ್ಪ ನೀರು ಹಾಕೊಂಡೆ. ಕಿಚಡಿ ಅಂತ ಹೇಳಿದರೆ ಅದು ಸ್ವಲ್ಪ ಬಿಟ್ಟ ಕೂಡಲೇ ಮತ್ತೆ ಗಟ್ಟಿ ಆಗ್ತದಲ್ಲ, ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಉಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ಒಂದು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಒಂದು ಕುದಿ ಕುದಿದ್ರೆ ರುಚಿಯಾದಂತಹ ಕಿಚಡಿ ರೆಡಿ ಆಯಿತು. ನೋಡಿ ಎಷ್ಟು ಚೆಂದ ಕಾಣಿಸ್ತು, ಎಷ್ಟು ಹೆಲ್ದಿಯಾಗಿ ಇದೆ, ಪ್ರೋಟೀನ್ ಕೂಡ ಇದೆ ಇದರಲ್ಲಿ. ಹಾಗೆ ನಿಮಗೆ ಹೆಸರು ಬೇಳೆಯಲ್ಲಿ ಕೂಡ ಪ್ರೋಟೀನ್ ಇದೆ, ಒಳ್ಳೆ ಪ್ರೋಟೀನ್ ರಿಚ್ ಡಯಟ್ ಅಂತ ಹೇಳ್ಬೋದು. ನೋಡಿ ಕುದೀತಾ ಉಂಟು, ಈಗ ರೆಡಿ ಆಯಿತು. ಇದನ್ನು ಈಗ ಸರ್ವಿಂಗ್ ಬೌಲಿಗೆ ಹಾಕೊಳ್ಳುವ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಹೀಗೇ ಬೇರೆ ಬೇರೆ ಡಯಟ್ ರೆಸಿಪಿ ಜೊತೆ, ಡಯಟ್ ವರ್ಕೌಟ್ ಜೊತೆ, ವೆಯ್ಟ್ ಲಾಸ್ ಟಿಪ್ಸ್ ಜೊತೆ ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.